ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಶನಿವಾರ. ನಾನು ಎಂಸಿ ಗುರುಶಾಂತಪ್ಪ. ಸುದ್ದಿಗಳ ವಿವರ. ಸರ್ಕಾರಿ ಕೆಲಸಕ್ಕೆ ಸೇರಿದ ದಿನವೇ ನಿವೃತ್ತಿಯ ದಿನವೂ ಸಹ ನಿಗದಿಯಾಗಿರುತ್ತದೆ ಎಂದು ಕೊಪ್ಪ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕುರಿಯಕೋಸ್ ಅವರು ತಿಳಿಸಿದರು. ಅವರು ಗುರುವಾರ ಪಟ್ಟಣ ಪಂಚಾಯಿತಿಯಲ್ಲಿ ಸಮುದಾಯ ಸಂಘಟಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಲಕ್ಷ್ಮಣಗೌಡ ಅವರಿಗೆ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದರು. ಲಕ್ಷ್ಮಣಗೌಡ ಅವರು ಸಮುದಾಯ ಸಂಘಟಕರಾಗಿ 1998ರಲ್ಲಿ ಸೇವೆಗೆ ಸೇರಿದ್ದು, ಅಂದಿನ ದಿನಗಳಲ್ಲಿ ಸಮಾಜದಲ್ಲಿ ಮಹಿಳೆಯರ ಆರ್ಥಿಕ ಸಾಮಾಜಿಕ ಸ್ಥಾನಮಾನಗಳ ಕೆಳಸ್ತರದಲ್ಲಿತ್ತು. ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸಿ ಮಹಿಳೆಯರನ್ನ ಸಮಾಜದ ಮುಖ್ಯವಾಹಿನಿಗೆ ತರಲು ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿದ್ದರು ಎಂದರು. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಜುಬೇದಾ ಮಾತನಾಡಿ, ಲಕ್ಷ್ಮಣಗೌಡರು ಸಮುದಾಯ ಸಂಘಟಕರಾಗಿ ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸಿ ಹಲವು ಸವಲತ್ತುಗಳನ್ನು ಮಹಿಳೆಯರಿಗೆ ತಲುಪಿಸಿದ್ದರು. ಇವರು ಸಂಘಟಿಸಿದ ಮಹಿಳಾ ಸ್ವಸಹಾಯ ಸಂಘದಿಂದ ನಾಯಕತ್ವ ಗುಣ ಬೆಳೆದು ನಾನು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷೆಯಾಗಲು ಸಹ ಸಹಕಾರಿಯಾಯಿತು ಎಂದರು. ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಗುರುಮೂರ್ತಿ, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಮುಕುಂದ, ಸನ್ಮಾನ ಸ್ವೀಕರಿಸಿದ ನಿವೃತ್ತ ಸಮುದಾಯ ಸಂಘಟಕ ಲಕ್ಷ್ಮಣಗೌಡ ಹಾಗೂ ಸಭೆ ಅಧ್ಯಕ್ಷತೆಯನ್ನು ವಹಿಸಿದ್ದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಆರ್.ವಿ. ಮಂಜುನಾಥ್ ಮಾತನಾಡಿದರು. ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಸೈಯದ್ ವಸೀಂ, ಮಹಿಳಾ ಒಕ್ಕೂಟದ ಭಾನುಮತಿ, ಶೈನಿ, ಎಂಜಿನಿಯರ್ ಅಶ್ವಿನಿ, ಲೆಕ್ಕಾಧಿಕಾರಿ ಉಷಾ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಪೌರ ಕಾರ್ಮಿಕ ಸಂಘದ ಅಧ್ಯಕ್ಷ ಸುರೇಶ್, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರಾದ ಶೋಜಾ, ಆರ್. ಕುಮಾರಸ್ವಾಮಿ, ಸಿಬ್ಬಂದಿಗಳಾದ ಶ್ರುತಿ, ಚಂದ್ರಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು. ಮತ್ತು ಇಲಾಖೆಗೆ ಸೀಮಿತವಾಗಿದ್ರು. ಇನ್ನು ನಿಮಗೆ ನಿಮ್ಮ ಗಂಡ ಅಂದ್ರೆ ನೀವು ಸ್ವಂತ ಕರ್ಕೊಂಡೋಗಿ ನಿಮ್ಮ ದಾಂಪತ್ಯ ಜೀವನ ಇನ್ನಷ್ಟು ಚೆನ್ನಾಗಾಗ್ಲಿ. ಯಾಕಂದ್ರೆ ಯಾವಾಗ್ಲೂ ಆಫೀಸ್ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ 9 ಗಂಟೆ ಆಫೀಸಿಗೆ ಬಂದ್ರೆ 5:30 ತನಕ ಆಫೀಸಲ್ಲಿ ಮತ್ತೆ ಒತ್ತಡಗಳು, ನಮ್ಮ ಜನಪ್ರತಿನಿಧಿಗಳು ಫೋನ್ ಮಾಡೋದು. ಪಟ್ಟಣದ ಬಸ್ ನಿಲ್ದಾಣದ ಸಮೀಪವಿರುವ ಚಾವಡಿ ವಿನಾಯಕ ಸ್ವಾಮಿ ದೇವಸ್ಥಾನದ ವಾರ್ಷಿಕೋತ್ಸವ ಕಾರ್ಯಕ್ರಮವು ಗುರುವಾರ ವಿಜೃಂಭಣೆಯಿಂದ ನಡೆಯಿತು. ವಾರ್ಷಿಕೋತ್ಸವದ ಪ್ರಯುಕ್ತ ವಿನಾಯಕ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಕಲಾತತ್ವ ಹೋಮ, ನವಗ್ರಹ ಹೋಮ ನಡೆಯಿತು. ಮಧ್ಯಾಹ್ನ 12:30ಕ್ಕೆ ಪೂರ್ಣಾಹುತಿ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಸಂಜೆ 7 ಗಂಟೆಗೆ ವಿನಾಯಕ ಸ್ವಾಮಿಗೆ ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ ನಡೆಯಿತು. ನಂತರ ಎಲ್ಲ ಭಕ್ತಾಧಿಕಾರಿಗಳಿಗೂ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು. ಅರ್ಚಕರಾದ ಮುರಳಿ ಜೋಯ್ಸ್ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಬಿ.ಎಸ್. ಆಶೀಶ್ ಕುಮಾರ್, ಕಾರ್ಯದರ್ಶಿ ವೈ.ಎಸ್. ರವಿ, ಎಚ್.ಎಸ್. ಕೃಷ್ಣಮೂರ್ತಿ, ಸಮಿತಿಯ ಪದಾಧಿಕಾರಿಗಳು ಹಾಗೂ ನೂರಾರು ಭಕ್ತಾದಿಗಳು ಭಾಗವಹಿಸಿದ್ದರು. ಹಗಲು ರಾತ್ರಿ ಎನ್ನದೇ ಪಟ್ಟಣವನ್ನು ಸ್ವಚ್ಛಗೊಳಿಸುವ ಪೌರ ಕಾರ್ಮಿಕರ ಸೇವೆಗೆ ಬೆಲೆ ಕಟ್ಟಲಾಗದು ಎಂದು ಗದ್ದೆಮನೆ ವಿಶ್ವನಾಥ್ ಚಾರಿಟಬಲ್ ಟ್ರಸ್ಟ್ನ ಸದಸ್ಯ ಎಂಪಿ ಸನ್ನಿ ಹೇಳಿದರು. ಅವರು ಶುಕ್ರವಾರ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಪೌರ ಕಾರ್ಮಿಕರಿಗೆ ಗದ್ದೆಮನೆ ವಿಶ್ವನಾಥ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸ್ವಚ್ಛತೆಗೆ ಬೇಕಾದ ಕಿಟ್ಗಳನ್ನು ವಿತರಿಸಿ ಮಾತನಾಡಿದರು. ಈಗಾಗಲೇ ಗದ್ದೆಮನೆ ವಿಶ್ವನಾಥ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅನೇಕ ಸೇವಾ ಕಾರ್ಯಗಳನ್ನು ಮಾಡಲಾಗಿದೆ. ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಸ್ವೆಟರ್, ಪುಸ್ತಕಗಳು, ಲೇಖನ ಸಾಮಗ್ರಿಗಳು ಹಾಗೂ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಿಸಲಾಗಿದೆ. ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕರಿಗೆ ಪಟ್ಟಣದ ಸ್ವಚ್ಛತೆಗೆ ಕಾರ್ಯ ಮಾಡಲು ಅವರ ಸುರಕ್ಷತೆಗಾಗಿ ಸಲಕರಣೆಗಳ ಅವಶ್ಯಕತೆ ಇದೆ ಎಂದರು. ಟ್ರಸ್ಟ್ ಸದಸ್ಯ ಗದ್ದೆಮನೆ ಸತೀಶ್ ಮಾತನಾಡಿ, ಪೌರ ಕಾರ್ಮಿಕರು ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಕರ್ತವ್ಯ ನಿರ್ವಹಿಸುತ್ತಾರೆ. ಪಟ್ಟಣದ ಸ್ವಚ್ಛತೆಯ ಜೊತೆಗೆ ಅವರ ಆರೋಗ್ಯದ ಸುರಕ್ಷತೆಯೂ ಕೂಡ ಮುಖ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಗದ್ದೆಮನೆ ವಿಶ್ವನಾಥ್ ಫ್ಯಾನ್ಸ್ ಕ್ಲಬ್ ಅಧ್ಯಕ್ಷ ಮುರಳಿ, ಫ್ಯಾನ್ಸ್ ಕ್ಲಬ್ ಸದಸ್ಯ ಅಜಿತ್, ಗದ್ದೆಮನೆ ವಿಶ್ವನಾಥ್ ಚಾರಿಟಬಲ್ ಟ್ರಸ್ಟ್ ಸದಸ್ಯರಾದ ಎಂಪಿ ಮನು, ಸಚಿನ್, ರೀನಾ ಬೆನ್ನಿ, ಎಲಿಯಾಸ್, ಸಾಜು, ಪ್ರದೀಪ್ ಇದ್ದರು. ಈಗ ವಿಚಾರಣಾ ಕಾರ್ಯಕ್ರಮ ಒಬ್ಬೊಬ್ಬರಿಗೆ ಹೆಸರು ಹೇಳ್ತಾರೆ.
ಸಂಘ ಸಂಸ್ಥೆಯ ಚಟುವಟಿಕೆಗಳು ಸಮಾಜಕ್ಕೆ ಪೂರಕವಾಗಿರಬೇಕು ಹಾಗೂ ಸೇವಾ ಮನೋಭಾವ ಹೊಂದಿರಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಪಿಜೆ ಆಂಟೋನಿ ತಿಳಿಸಿದರು. ಅವರು ಗುರುವಾರ ಸಂಜೆ ಸಿಂಸೆಯಲ್ಲಿ ಸಹ್ಯಾದ್ರಿ ಬಳಗದ ವಾರ್ಷಿಕ ಸಭೆ ಹಾಗೂ ಪದವಿ ಸ್ವೀಕಾರ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಅತಿಥಿಯಾಗಿದ್ದ ಎಂಪಿ ಸನ್ನಿ ಮಾತನಾಡಿ, ಸಹ್ಯಾದ್ರಿ ಸ್ನೇಹಿತರ ಬಳಗವು ಉತ್ತಮ ಕಾರ್ಯಕ್ರಮ ನಡೆಸುತ್ತಿದೆ. ಅಲ್ಲದೆ ತಾಲೂಕಿನ ಪ್ರಥಮ ವುಡನ್ ಶಟಲ್ ಕೋರ್ಟ್ ನಿರ್ಮಾಣ ಮಾಡಿರುವ ಕೀರ್ತಿ ಸಹ್ಯಾದ್ರಿ ಸ್ನೇಹಿತರ ಬಳಗಕ್ಕೆ ಸೇರುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸಹ್ಯಾದ್ರಿ ಸ್ನೇಹಿತರ ಬಳಗದ ನಿರ್ಗಮಿತ ಅಧ್ಯಕ್ಷ ಬಿನು ವರ್ಗೀಸ್ ಹಾಗೂ ನೂತನ ಅಧ್ಯಕ್ಷ ಕೆಜೆ ರಜಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಪುಷ್ಪ ಆಸ್ಪತ್ರೆಯ ವೈದ್ಯೆ ಡಾಕ್ಟರ್ ಮೇರಿ ಸುಸನ್ನ, ಚಿಟ್ಟಿಕುಡಿಗೆಯ ಬುದ್ಧಿಮಾಂದ್ಯ ವಿಕಲಚೇತನಾಶ್ರಮದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಿಸ್ಟರ್ ಲೂಕಾ, ಎಸ್ಎಸ್ಎಲ್ಸಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ವಿದ್ಯಾರ್ಥಿನಿ ಕೆಎಸ್ ಆಂದ್ಲಿಯಾ ಅವರನ್ನು ಗೌರವಿಸಲಾಯಿತು. ವೇದಿಕೆಯಲ್ಲಿ ಮುಖಂಡರಾದ ಪೋಳಿ, ಪಿಸಿ ಬಿನು, ಓಜೆ ವಿಜೇಶ್, ಪಿಪಿ ಎಲ್ದೋ, ಕೆಪಿ ಶೋಭಿ, ಜಿರಿ, ಎಂ ರಿತನ್, ಪಿಎಂ ಸುನಿಲ್, ಎಂಬಿ ಸಜಿ, ಕೆಟಿ ಬಿನು, ಅಂಬಟ್ಟಿ, ವಿಜೇಶ್ ಇದ್ದರು. ಪ್ರಿನ್ಸಿ ಸ್ವಾಗತಿಸಿದರು, ಎಲ್ದೋ ವಂದಿಸಿದರು. ಸ್ಥಾಪಕ ಅಧ್ಯಕ್ಷರಾಗಿದ್ದವರು ಹೋಳಿಯವರು ಈಗಾಗಲೇ ಅವರು ಹೇಳಿದರು, ಒಂದು ಅನಿರೀಕ್ಷಿತವಾದಂಥ ಬೆಳವಣಿಗೆಯಲ್ಲಿ ಹುಟ್ಟುಕೊಂಡಂಥ ಕ್ಲಬ್ ಇದು. ಈ ಕ್ಲಬ್ಬಿನ ವಿಶೇಷತೆ ಅಂದರೆ ಎಲ್ಲ ಈ ಕ್ರೈಸ್ತ ಸಂಸ್ಥೆಯ ಕ್ಲಬ್ಗಳಲ್ಲಿ ಆಯಾ ಚರ್ಚಿನ ಸಂಬಂಧಪಟ್ಟಂಥ ಜನರ ವಂದನೆಗಳು.